ಕೇರಳದ ಜಟಾಯು ಸೆಂಟರ್ ನಿಮ್ಮನ್ನು ಸ್ವಾಗತಿಸುತ್ತದೆ. ಈ ದೈತ್ಯ ಜಟಾಯು ಪಕ್ಷಿಯ ಶಿಲ್ಪವನ್ನ ಕಣ್ತುಂಬಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ರಾಮಾಯಣದಲ್ಲಿ ರಾವಣನಿಂದ ಸೀತಾದೇವಿಯನ್ನು ರಕ್ಷಿಸಲು ಪ್ರಾಣವನ್ನೇ ಪಣಕ್ಕಿಟ್ಟ ಜಟಾಯು ಪಕ್ಷಿ ಬಗ್ಗೆ ನಮಗೆಲ್ಲ ಗೊತ್ತು. ಆದರೆ ಈ ಘಟನೆ ನಡೆದ ಜಾಗದಲ್ಲೇ ವಿಶ್ವದ ಅತಿ ದೊಡ್ಡ ಹಕ್ಕಿಯ ಶಿಲ್ಪವಿದೆ ಅಂತ ನಿಮ್ಗೆ ಯಾರಾದರೂ ಗೊತ್ತಾ? ಬನ್ನಿ, ಇವತ್ತು ಕೇರಳದ ಅದ್ಭುತ ಜಟಾಯು ಅರ್ತ್ ಸೆಂಟರ್ನ ಪ್ರವಾಸವನ್ನು ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಬೆಟ್ಟದ ತುದಿಯಲ್ಲಿ 200 ಅಡಿ ಉದ್ದ 150 ಅಡಿ ಅಗಲದ ಬೃಹತ್ ಜಟಾಯು ಪಕ್ಷಿ ಭಾರತದಲ್ಲಿ ಇರುವ ಒಂದು ಅದ್ಭುತ. ಇವತ್ತಿನ ವಿಡಿಯೋದಲ್ಲಿ ಕೇರಳದ ಜಟಾಯು ರಾಕ್ಸ್ನ ಕಂಪ್ಲೀಟ್ ಟೂರ್ ಗೈಡ್ ನಿಮಗೋಸ್ಕರ. ಇದು ಪ್ರಪಂಚದ ಅತಿ ದೊಡ್ಡ ಜಟಾಯು ಪಕ್ಷಿಯ ಶಿಲ್ಪ. ಇದನ್ನು ಚಲನಚಿತ್ರ ನಿರ್ದೇಶಕ ರಾಜು ಅಂಚಲ್ ರವರು ಸುಮಾರು 10 ವರ್ಷಗಳ ಕಾಲ ಶ್ರಮಪಟ್ಟು ವಿನ್ಯಾಸಗೊಳಿಸಿದ್ದಾರೆ. ಇದರ ಎತ್ತರ 70 ಅಡಿ ಇದೆ. ಇದು ಕೇರಳಂ ರಾಜ್ಯದ ಕೊಲ್ಲಂ ಜಿಲ್ಲೆಯ ಚಡೆಯಮಂಗಲಂ ಎಂಬ ಗ್ರಾಮದಲ್ಲಿದೆ. ಇದು ತಿರುವನಂತಪುರಂ ವಿಮಾನ ನಿಲ್ದಾಣದಿಂದ ಸುಮಾರು 50 ಕಿಲೋಮೀಟರ್ ಅಂತರದಲ್ಲಿದೆ. ಜಟಾಯು ಅರ್ತ್ ಸೆಂಟರ್ನ ಯಾವುದೇ ದಿನ ರಜೆಗಳಿಲ್ಲ. ಇದರಲ್ಲಿ ಪ್ರವಾಸದಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಸಹ ವರ್ಷದ 365 ದಿನವೂ ಸಹ ತೆರೆದಿರುತ್ತದೆ. ಇದು ಬೆಳಿಗ್ಗೆ 10ರಿಂದ ಸಂಜೆ 5:30ರವರೆಗೆ ಕಾರ್ಯನಿರ್ವಹಿಸುತ್ತದೆ. ಒಬ್ಬ ಮನುಷ್ಯನಿಗೆ ಕೇಬಲ್ ಕಾರ್ ಮತ್ತು ಸಾಮಾನ್ಯ ಎಂಟ್ರಿ ಸೇರಿಬಿಟ್ಟು 555 ರೂಪಾಯಿಯನ್ನು ತೆಗೆದುಕೊಳ್ತಾರೆ. ಇಲ್ಲ ನಾವು ಕೇಬಲ್ ಕಾರ್ ಬೇಡ ನಡ್ಕೊಂಡು ಹೋಗ್ತೀವಿ ಅಂದರೆ 300 ರೂಪಾಯಿ ಒಬ್ಬ ವ್ಯಕ್ತಿಗೆ ತಗೊಳ್ತಾರೆ. ಇದರಲ್ಲಿ ಅಡ್ವೆಂಚರ್, ಜಿಪ್ ಲೈನ್, ರಾಕ್ ಕ್ಲೈಂಬಿಂಗ್, ಆರ್ಚರಿ, ಕಮಾಂಡೋನೆಟ್ ಇನ್ನು ಮುಂತಾದ ಸಾಹಸ ಕ್ರೀಡೆಗಳಿಗೆ ಸಪ್ರೇಟ್ ಪ್ಯಾಕೇಜ್ ಇರುತ್ತದೆ. ಒಬ್ಬ ವ್ಯಕ್ತಿಗೆ 1000ರಿಂದ 2300ರವರೆಗೆ ಇರುತ್ತದೆ. ಯಾವುದೇ ಗೇಮನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೇಲೆ ಟಿಕೆಟ್ ದರ ಇರ್ತದೆ. ಇಲ್ಲಿ ಜಟಾಯು ಸಂದರ್ಶನಕ್ಕೆ ಉತ್ತಮ ಸಮಯ ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ಮತ್ತು ಮಧ್ಯಾಹ್ನ 3 ಗಂಟೆ ನಂತರ ಸಿಕ್ಕಾಪಟ್ಟೆ ಶಾಂತವಾಗಿರ್ತದೆ. ಇಲ್ಲಾಂದರೆ ಬಿಸಿಲು ಜಾಸ್ತಿ ಇರ್ತದೆ. ಬರೀ ಬಂಡೆಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಬಿಸಿಲಿರ್ತದೆ. ಸೊ ಹಂಗಾಗಿ ಹೋಗಿ. ತಾಂತ್ರಿಕ ನಿರ್ವಹಣೆ ಹಾಗೂ ಹವಾಮಾನ ವೈಪರೀತ್ಯದಿಂದ ಹೆಚ್ಚು ಮಳೆ ಗಾಳಿ ಇದ್ದಾಗ ಮಾತ್ರ ರೋಪ್ವೇನ ನಿಲ್ಲಿಸ್ತಾರೆ. ಇಂಥ ಸಂದರ್ಭದಲ್ಲಿ ಮಾತ್ರ ಮುಚ್ಚಿರಬಹುದು. ಇನ್ನೆಲ್ಲ ಸಮಯದಲ್ಲಿ ಓಪನ್ ಇರುತ್ತೆ. ಖಂಡಿತ ಹೋಗಿ ಬನ್ನಿ. ಜಟಾಯು ಅರ್ತ್ ಸೆಂಟರ್ನ ಪ್ರಮುಖ ಆಕರ್ಷಣೆ ಈ ಕೇಬಲ್ ಕಾರ್ ಅಥವಾ ರೋಪ್ವೇ. ಬೆಟ್ಟದ ತುದಿಯಲ್ಲಿರುವ ಜಟಾಯು ಶಿಲ್ಪವನ್ನು ತಲುಪಲು ಇದು ಒಂದು ಪ್ರಮುಖ ಆಕರ್ಷಣೆ ಮತ್ತು ಸುಲಭವಾದ ಮಾರ್ಗ. ಇದು ಸ್ವಿಟ್ಜರ್ಲ್ಯಾಂಡ್ನ ಅತ್ಯುನ್ನತ ತಂತ್ರಜ್ಞಾನವಾಗಿದ್ದು, ಈ ರೋಪ್ವೇ ಸಿಸ್ಟಮನ್ನು ಸ್ವಿಟ್ಜರ್ಲ್ಯಾಂಡ್ ತಂತ್ರಜ್ಞಾನ ಬಳಸಿ ಅತ್ಯಂತ ಸುರಕ್ಷಿತವಾಗಿ ವಿನ್ಯಾಸ ಮಾಡಿದ್ದಾರೆ. ಕೇಬಲ್ ಕಾರ್ಗಳಲ್ಲಿ ಸಂಪೂರ್ಣವಾಗಿ ಗ್ಲಾಸ್ ಫಿನಿಷನ್ನು ಹೊಂದಿದ್ದು, ಗೊಂಡೋಲಾ ಮಾದರಿಯ ಕೇಬಲ್ ಕಾರ್ಗಳು ಇಲ್ಲಿ ನೀವು ನೋಡ್ತಿರ್ತಕ್ಕಂಥ ಕೇಬಲ್ ಕಾರ್ಗಳು ಒಟ್ಟು 4 ಬಣ್ಣದಲ್ಲಿವೆ. ಇದು ಅತ್ಯುತ್ತಮವಾದ. ಪ್ರತಿ ಕೇಬಲ್ ಕಾರ್ನಲ್ಲಿ ಒಂದು 8 ಜನ 6ರಿಂದ 8 ಜನ ಪ್ರಯಾಣಿಸಬಹುದು ಮೇಲಕ್ಕೆ. ಇದು ಬೆಟ್ಟದ ಬುಡದಿಂದ ತುದಿಯವರೆಗೂ ಸುಮಾರು 6ರಿಂದ 8 ನಿಮಿಷಗಳ ಕಾಲ ಸಮಯ ತೆಗೆದುಕೊಳ್ತದೆ. ಇದು ಒಬ್ಬರಿಗೆ 500ರಿಂದ 555 ರೂಪಾಯಿ ಎಲ್ಲ ಟ್ಯಾಕ್ಸನ್ನು ಹಾಕಿ ತಗೊಳ್ತಾರೆ. ಬೆಳಗ್ಗೆ 10ರಿಂದ ಸಂಜೆ 5:30ವರೆಗೂ ಈ ಕೇಬಲ್ ಕಾರ್ ಲಭ್ಯವಿರುತ್ತದೆ. ಈ ಕೇಬಲ್ ಕಾರ್ನಲ್ಲಿ ಪ್ರಯಾಣಿಸಲು ಮೊದಲಿಗರಾಗಿದ್ದಾರೆ. ಆಹಾ, ಪ್ರಕೃತಿ ಸೌಂದರ್ಯ ಮತ್ತು ಜಟಾಯು ಶಿಲ್ಪ ಹತ್ತಿರವಾಗುತ್ತಿರುವ ದೃಶ್ಯ ಮೈಮನಗೊಳಿಸುತ್ತದೆ. ಇದು ಸಾಧಾರಣವಾಗಿ ವೀಕೆಂಡ್ನಲ್ಲಿ ತುಂಬ ದೊಡ್ಡ ಕ್ಯೂ ಇರುತ್ತದೆ. ಈ ಕ್ಯೂನಲ್ಲಿ ಆದಷ್ಟು ಬೇಗ ಟಿಕೆಟ್ ತಗೊಂಡು ಜರ್ನಿ ಮಾಡಿದರೆ ತುಂಬ ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನು ಸಹ ಬೆಟ್ಟದ ಮೇಲ್ಗಡೆ ಸ್ಕೈ ರೈಡಿಂಗ್ ಮಾಡುವ ತುಂಬ ಸಂತೋಷವಾಗುತ್ತದೆ. ನಮ್ಮ ಜರ್ನಿ ಈಗ ಶುರು. ನಮ್ಮ ಸ್ನೇಹಿತರೆಲ್ಲರೂ ಸಹ ಟಾಟಾ ಟಾಟಾ ಅಂತ ಹೇಳಿ ಹಾಯ್ ಬಾಯ್ ಮಾಡ್ತಾ ಇದ್ದಾರೆ. ನಮ್ಮ ರಘು ಸರ್ ಸಹ ನಮ್ಮ ಜೊತೆ ನೋಡಿ ಈ ಹೊಸ ಅನುಭವ, ಮೊದಲ ಬಾರಿಗೆ ಹೊಸ ಅನುಭವನ ಈ ಕೇಬಲ್ ಕಾರ್
ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಏನು ಅನುಭವಿಸ್ತೀವಿ ನೋಡಿ. ಹೋಗ್ತಾ ಇರ್ತಕ್ಕಂಥ ಕೇಬಲ್ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಮೊದಲನೇ ಸರಿ. ತುಂಬ ಖುಷಿ ಆಯಿತು ಎಲ್ರಿಗೂ ಸಹ. ನಾವು ಗ್ರೂಪ್ ಟೂರ್ ಆರ್ಗನೈಸ್ ಮಾಡಿದ್ವಿ. ಅದ್ಭುತವಾದ ಈ ಕೇಬಲ್ ಕಾರ್ನ ಜರ್ನಿ ನಮ್ಮ ಲೈಫಲ್ಲಿ ಮರೆಯೋಕ್ಕಾಗೋದಿಲ್ಲ. ಈ ಕೇಬಲ್ ಕಾರ್ನಲ್ಲಿ ಜರ್ನಿ ಮಾಡೋದೇ ಒಂದು ರೋಮಾಂಚಕ ಅನುಭವ. ಈ ಜರ್ನಿ ಮಾಡ್ತಾ ಮಾಡ್ತಾ ಆ ಜಟಾಯು ಪಕ್ಷಿಯ ಶಿಲ್ಪ, 70 ಅಡಿ ಉದ್ದದ ಜಟಾಯು ಪಕ್ಷಿಯು ನಮ್ಮ ಹತ್ತಿರವಾಗುತ್ತಿದ್ದಂತೆ ರಾಮಾಯಣದ ಇತಿಹಾಸ ನೆನಪಿಗೆ ಬರುತ್ತೆ. ಇಂತಹ ಅದ್ಭುತ ಸ್ಥಳದಲ್ಲಿ ಈ ಅದ್ಭುತವಾದ ದೃಶ್ಯ ನೋಡೋಕ್ಕೆ 2 ಕಣ್ಣು ಸಾಲದು. ಸ್ನೇಹಿತರೆ, ಧರ್ಮ ಮತ್ತು ಮಹಿಳೆಯ ಗೌರವ ಕಾಪಾಡಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ವಿಶ್ವದ ಮೊದಲ ವೀರ ಯಾರು ಗೊತ್ತಾ ನಿಮಗೆ? ಬೇರೆ ಯಾರು ಅಲ್ಲ, ರಾಮಾಯಣದ ಮಹಾವೀರ ಜಟಾಯು ಪಕ್ಷಿ. ಇವತ್ತಿನ ನಾನು ವಿಡಿಯೋದಲ್ಲಿ ಹೇಳ್ತಕ್ಕಂಥದ್ದು ರಾವಣನನ್ನೇ ನಡುಗಿಸಿದ ಜಟಾಯುವಿನ ಶೌರ್ಯ, ಶ್ರೀರಾಮನೊಂದಿಗಿನ ಸಂಬಂಧ, ಕೇರಳದ ಜಟಾಯು ಪೌರಾಣಿಕ ಇತಿಹಾಸದ ಬಗ್ಗೆ ಬನ್ನಿ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಜಟಾಯು ಕೇವಲ ಒಂದು ಸಾಧಾರಣವಾದ ಪಕ್ಷಿಯಲ್ಲ ಸ್ನೇಹಿತರೆ, ಸೂರ್ಯನ ಸಾರಥಿಯಾದ ಅರುಣನ ಮಗ. ವಿಶೇಷ ಅಂದರೆ ಜಟಾಯು ಅಯೋಧ್ಯೆಯ ರಾಜ ದಶರಥ ಮಹಾರಾಜನ ಆತ್ಮೀಯ ಸ್ನೇಹಿತರಾಗಿದ್ದರು. ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ವನವಾಸದಲ್ಲಿದ್ದಾಗ ಪಂಚವಟಿಯಲ್ಲಿ ಜಟಾಯು ಅವರನ್ನು ಭೇಟಿಯಾಗುತ್ತಾರೆ. ರಾಮ, ನಾನು ನಿಮ್ಮ ತಂದೆಯ ಸ್ನೇಹಿತ. ನೀವು ಕಾಡಿನಲ್ಲಿರುವಾಗ ಸೀತಾದೇವಿಯ ರಕ್ಷಣೆಯ ಹೊಣೆ ನನ್ನದು ಎಂದು ಮಾತು ನೀಡಿ ಅದ್ಭುತವಾದ ಒಂದು ಸೇವೆಯನ್ನು ಮಾಡುವ ಪಕ್ಷಿ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಒಂದು ಸಾರಿ ರಾವಣನು ಛಲದಿಂದ ಸೀತಾದೇವಿಯನ್ನು ಪುಷ್ಪಕ ವಿಮಾನದಲ್ಲಿ ಅಪಹರಿಸಿ ಲಂಕೆಗೆ, ಅಂದರೆ ಈಗಿನ ಶ್ರೀಲಂಕಾಗೆ ಕರ್ಕೊಂಡೋಗ್ಬೇಕಾದ್ರೆ ಸೀತೆಯ ಅಳು ಆಕ್ರಂದನ ಈ ಜಟಾಯು ಪಕ್ಷಿಗೆ ಕಿವಿಗೆ ಬೀಳುತ್ತದೆ. ಜಟಾಯು ವಯಸ್ಸಾಗಿದ್ದರೂ ಸಹ ಎದುರಿಗಿರುವ ಆ ರಾವಣನ ಶಕ್ತಿಶಾಲಿ ರಾಕ್ಷಸ ಎಂದು ತುಂಬ ಗೊತ್ತಿತ್ತು. ಆದರೂ ರಾಮರಿಗೆ ಕೊಟ್ಟ ಮಾತಿನಂತೆ ಜೀವದ ಹಂಗು ತೊರೆದು ಆಕಾಶದಲ್ಲೇ ರಾವಣನ ಮೇಲೆ ಯುದ್ಧಕ್ಕೆ ಧಾವಿಸುತ್ತಾನೆ ಈ ಜಟಾಯು. ತನ್ನ ಚೂಪಾದ ಮೂಗು ಮತ್ತು ಉಗುರುಗಳಿಂದ ರಾವಣನ ರಥ ಮತ್ತು ಬಿಲ್ಲು ಧ್ವಜವನ್ನು ಪುಡಿ ಮಾಡಿ ಈ ಜಟಾಯು ಆ ಅಸಾಮಾನ್ಯ ಯುದ್ಧದಲ್ಲಿ ಸಿಕ್ಕಾಪಟ್ಟೆ ಕೋಪಗೊಂಡ ರಾವಣನು ತನ್ನ ದಿವ್ಯ ಖಡ್ಗ ಚಂದ್ರಹಾಸ ಖಡ್ಗದಿಂದ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿ ಕೆಳಗೆ ಬೀಳಿಸುತ್ತಾನೆ. ಆ ಯುದ್ಧದಲ್ಲಿ ಪ್ರಾಣದ ಹಂಗು ತೊರೆದು ಹೋರಾಡಿದ ಈ ಜಟಾಯು ಈ ಬೆಟ್ಟದ ಮೇಲೆ ಬೀಳುತ್ತದೆ. ಆದರೂ ಸಹ ಉಸಿರು ಬಿಗಿ ಹಿಡಿದುಕೊಂಡು ರಾಮನಿಗೋಸ್ಕರ ಕಾಯುತ್ತಿರುತ್ತದೆ. ಏನಾದರೂ ಮಾಡಿ ಸೀತೆ ಎಲ್ಲಿದ್ದಾಳೆಂದು ರಾಮನಿಗೆ ತಲುಪಿಸಲೇಬೇಕು ಎನ್ನು ತನ್ನ ಉಸಿರನ್ನು ಬಿಗಿ ಹಿಡಿದುಕೊಂಡು ಕಾಯುತ್ತಿರುವ ಈ ಜಟಾಯು ಪಕ್ಷಿಯನ್ನು ರಾಮ ಲಕ್ಷ್ಮಣರು ಹುಡುಕುತ್ತಾ ಬಂದಾಗ ಜಟಾಯು, ರಾವಣನು ಸೀತೆಯನ್ನು ದಕ್ಷಿಣ ದಿಕ್ಕಿಗೆ ಕರೆದೊಯ್ದಿದ್ದಾನೆ ಎಂಬ ಕೊನೆಯ ಮಾತನ್ನು ರಾಮನಿಗೆ ಹೇಳಿ ರಾಮನ ಮಡಿಲಲ್ಲೇ ಪ್ರಾಣತ್ಯಾಗ ಮಾಡುತ್ತದೆ. ಪ್ರಾಣತ್ಯಾಗ ಮಾಡಿದ ಈ ಜಟಾಯು ಪಕ್ಷಿಯನ್ನು ಕಂಡು ಶ್ರೀರಾಮನು ಕಣ್ಣೀರು ಹಾಕುತ್ತಾ ಜಟಾಯುವಿಗೆ ತನ್ನ ಸ್ವಂತ ತಂದೆಯಂತೆ ಅಂತಿಮ ಸಂಸ್ಕಾರ ಮಾಡಿ ಮೋಕ್ಷವನ್ನು ಕರುಣಿಸ್ತಾನೆ. ಜಟಾಯು ಬಿದ್ದ ಆ ಜಾಗವೇ ಇವತ್ತು ಕೇರಳದಲ್ಲಿರುವ ಜಡಾಯುಪಾರ ಅಥವಾ ಜಟಾಯು ಮಂಗಲಂ. ಇದು ಕೇರಳ ಭಾಷೆಯ ಆಡು ಭಾಷೆಯಲ್ಲಿ ಚಡಾಯಮಂಗಲಂ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಜಟಾಯು ಇಲ್ಲದಿದ್ದರೆ ರಾಮನಿಗೆ ಸೀತೆಯನ್ನು ಅಪಹರಿಸಿದವರು ಯಾರು ಅಂತೇಳಿ, ಯಾವ ದಿಕ್ಕಿಗೆ ಕರೆದೊಯ್ದಿದ್ದಾರೆ ಅಂತೇಳಿ ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ರಾಮ ರಾವಣರ ಯುದ್ಧದ ಮೂಲ ಮಾಹಿತಿಯೇ ಈ ಜಟಾಯು. ರಾವಣನು ಶಿವಭಕ್ತನಾಗಿದ್ದರೂ ಸಹ ಧರ್ಮದ ಪರವಾಗಿ ನಿಂತು ಹೋರಾಡಿದ ಧೀಮಂತ ಪಕ್ಷಿ ಈ ಜಟಾಯು. ಯಾವುದೇ ಸ್ವಾರ್ಥವಿಲ್ಲದೆ ಸೇವೆ ಮಾಡಿದ್ದು ನಮಗೆಲ್ಲರಿಗೂ ಸಹ ಸಾಧನೆಯ ಸ್ಫೂರ್ತಿ ಅಂತಲೂ ಸಹ ಕರಿಬೋದು ಸ್ನೇಹಿತರೆ.
ಬೆಟ್ಟದ ಮೇಲಿನ ಸಂಪೂರ್ಣ ಪಕ್ಷಿ ನೋಟ ಹಾಗೂ ಮ್ಯೂಸಿಯಂ ಎಲ್ಲ ನೋಡಿಕೊಂಡು ಮತ್ತೆ ನಾವು ಕೇಬಲ್ ಕಾರ್ನಲ್ಲಿ ವಾಪಸ್ಸು ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ನೋಡಿಕೊಂಡು ಆ ಅದ್ಭುತವಾದ ಪ್ರಕೃತಿ ಸೌಂದರ್ಯನ ಸವಿದುಕೊಂಡು ವಾಪಸ್ಸಾಗಿ ಬಂದ್ವಿ ಸ್ನೇಹಿತರೆ. ಈ ಅದ್ಭುತವಾದ ಪ್ರೇಕ್ಷಣೀಯ ಪ್ರವಾಸ ಸ್ಥಳವನ್ನು ನೋಡಿ ತುಂಬ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಸುಂದರವಾದ ಜಟಾಯು ಮಂಗಲಂನ ಅದ್ಭುತವಾದ ಜಟಾಯು ಪ್ರತಿಕೃತಿನ ನೋಡಿ ತುಂಬ ಖುಷಿಯಾಯಿತು ಸ್ನೇಹಿತರೆ. ನೀವು ಬನ್ನಿ ಒಂದು ಸರಿ ನೋಡಿ, ತುಂಬ ಚೆನ್ನಾಗಿದೆ. ಅದ್ಭುತವಾಗಿ ಈ ಕೇಬಲ್ ಕಾರ್ನ ಪ್ರಯಾಣ, ಅದರ ಅನುಭವ ನಿಮಗೂ ಸಹ ತಿಳಿಯಲಿ ಅಂತ ಹೇಳ್ತಾ ಈ ಪ್ರವಾಸವನ್ನು ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದರು ನಮ್ಮ ಸ್ನೇಹಿತರು. ಎಲ್ರಿಗೂ ಸಹ ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಎಕ್ಸಿಟ್ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಜನ ಮಾತ್ರ ಮುಗ್ದೇ ಇಲ್ಲ. ಶಬರಿಮಲೆಯಿಂದ ಡೈರೆಕ್ಟ್ ಇಲ್ಲಿಗೆ ಬರೋಂಗವರೆಲ್ಲ ಸ್ವಾಮಿಗಳು ನೋಡಿ, ಎಲ್ಲ ಇಲ್ಲೇ ಕಾಯ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಮ್ಮ ರಘು ಸರ್ನ ಸರ್, ಹೇಗಿತ್ತು ಕೇಬಲ್ ಕಾರ್? ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ಒಂದು ಕೇಬಲ್ ಕಾರಲ್ಲಿ ಹೋಗಿರಲಿಲ್ಲ, ಇವತ್ತು ಮೊದಲಿಗೆ ಈಗ ಜಟಾಯು ಪಕ್ಷಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಕೇಬಲ್ ಕಾರ್ ಜರ್ನಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ನೀವು ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.